ಹಲೋ ಎವ್ರಿವನ್, ವೆಲ್ಕಮ್ ಟು ನವರಾಸ್ ಮ್ಯಾಥ್ಸ್ ಟ್ಯುಟೋರಿಯಲ್ಸ್. ಈಗ ಫಿಫ್ತ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಓಕೆ, ಎಕ್ಸಸೈಸ್ ಮುಂಚೆ ಸ್ವಲ್ಪ ಇಂಟ್ರೊಡಕ್ಷನ್ ನೋಡೋಣ. ನೋಡಿ, ಫಿಫ್ತ್ ಚಾಪ್ಟರ್ ಹೆಸರು ಇಂಟ್ರೊಡಕ್ಷನ್ ಟು ಯೂಕ್ಲಿಡ್ಸ್ ಜಾಮೆಟ್ರಿ ಅಂತ. ಓಕೆ, ಯೂಕ್ಲಿಡ್ಸ್ ಅಂದ್ರೆ ಯಾರು ಅಂದ್ರೆ, ಯೂಕ್ಲಿಡ್ ಅಂದ್ರೆ ಅವರು ಒಬ್ರು ಟೀಚರ್ ಆಗಿದ್ರು, ಮ್ಯಾಥಮೆಟಿಕ್ಸ್ ಟೀಚರ್ ಆಗಿದ್ರು ಅಲೆಕ್ಸಾಂಡ್ರಿಯಾದಲ್ಲಿ, ಈಜಿಪ್ಟ್ ಅಲ್ಲಿ. ಓಕೆ, ಈಸ್ ಪಾಪ್ಯುಲರ್ಲಿ ನೋನ್ ಆಸ್ ಫಾದರ್ ಆಫ್ ಜಾಮೆಟ್ರಿ ಅಂತ ಕರೀತಾರೆ ಅವ್ರನ್ನ. ಓಕೆ, ಅವರು ಕೆಲವೊಂದು ಡೆಫಿನಿಷನ್ಸ್ ಹೇಳಿದ್ರು. ಏನಂತ ಹೇಳಿದ್ರು ನೋಡಿ. ಫಸ್ಟ್ ಒನ್, ಎನಿಥಿಂಗ್ ವಿಚ್ ಹ್ಯಾಸ್ ನೋ ಕಾಂಪೋನೆಂಟ್ ಈಸ್ ಕಾಲ್ಡ್ ಪಾಯಿಂಟ್ ಅಂತ ಹೇಳಿದ್ರು. ಅಂದ್ರೆ ಈಗ ನಮ್ಗೆಲ್ಲ ಗೊತ್ತು ಪಾಯಿಂಟ್ ಅಂದ್ರೆ ಏನು, ಸ್ಟ್ರೇಟ್ ಲೈನ್ ಅಂದ್ರೆ ಏನು, ಲೈನ್ ಅಂದ್ರೆ ಏನು ಎಲ್ಲ ಈಗೆಲ್ಲ ಗೊತ್ತು. ಆಗ ತುಂಬಾ ಹಳೆ ಕಾಲದಲ್ಲಿ ಗೊತ್ತಿರ್ಲಿಲ್ವಲ್ಲ ಯಾರಿಗೂ. ಸೊ ಅಂತ ಟೈಮಲ್ಲಿ ಇವರು ಹೇಳಿದ್ದು ಕಾಂಪೋನೆಂಟ್ ವಿಚ್ ಹ್ಯಾಸ್ ನೋ ಕಾಂಪೋನೆಂಟ್, ಅದನ್ನ ನಾವು ಪಾಯಿಂಟ್ ಅಂತ ಕರಿತೀವಿ ಅಂತ ಹೇಳಿದ್ರು. ಓಕೆ, ಸೆಕೆಂಡ್ ಏನ್ ಹೇಳಿದ್ರು, ಎ ಲೆಂತ್ ವಿತೌಟ್ ಬ್ರೆಡ್ತ್ ಇಸ್ ಕಾಲ್ಡ್ ಲೈನ್ ಅಂತ. ಅಂದ್ರೆ ನೋಡಿ, ಒಂದು ಇದು ಲೆಂತ್ ಅಂತೀವಿ. ಓಕೆ, ಈ ಬ್ರೆಡ್ತ್ ಇಲ್ಲ ಅಂದ್ರೆ ಇದನ್ನ ಲೈನ್ ಅಂತ ಕರಿತೀವಿ ಅಂತ ಹೇಳಿದ್ರು ಅವಾಗೆ ಅವರು. ಓಕೆ, ಇನ್ನು ಥರ್ಡ್ ಒನ್, ದ ಎಂಡ್ ಪಾಯಿಂಟ್ಸ್ ಆಫ್ ಎನಿ ಲೈನ್ ಆರ್ ಕಾಲ್ಡ್ ಪಾಯಿಂಟ್ಸ್ ವಿಚ್ ಮೇಕ್ ಇಟ್ ಲೈನ್ ಸೆಗ್ಮೆಂಟ್ಸ್. ನೋಡಿ, ಲೈನ್ ಸೆಗ್ಮೆಂಟ್ಸ್ ಅಂದ್ರೆ ಏನು ನೋಡಿ, ಈ ರೀತಿ ಒಂದು ಲೈನ್ ಹಾಕ್ತಿವಿ, ಇಲ್ಲಿ ಏನೋ ನೇಮ್ ಕೊಡ್ತೀವಿ ಅನ್ಕೊಳ್ಳಿ. ಓಕೆ, ಇದು ಮೆಜರ್ಮೆಂಟ್ ಇರುತ್ತೆ, 5 ಸೆಂಟಿಮೀಟರ್ 4 ಸೆಂಟಿಮೀಟರ್ ಎಷ್ಟೋ ಇರುತ್ತೆ. ಸೊ ಇಂಥದನ್ನ ಸೆಗ್ಮೆಂಟ್ ಅಂತ ಈಗ ಕರಿತೀವಿ. ಸೊ ಅವಾಗೆ ಅವ್ರು ಏನು ಹೇಳಿದ್ರು ಅಂತಂದ್ರೆ, ದ ಎಂಡ್ ಪಾಯಿಂಟ್ಸ್ ಆಫ್ ಎನಿ ಲೈನ್ ಆರ್ ಕಾಲ್ಡ್ ಪಾಯಿಂಟ್ಸ್ ವಿಚ್ ಮೇಕ್ ಇಟ್ ಲೈನ್ ಸೆಗ್ಮೆಂಟ್. ಅಂದ್ರೆ ಲೈನ್ ಅಂತ ಇದೆ, ಲೈನ್ ಹೀಗೆ ಕಂಟಿನ್ಯೂ ಹೋದ್ರೆ ಲೈನ್ ಇದೆ, ಇಲ್ಲೂ ಕಂಟಿನ್ಯೂ ಇರುತ್ತೆ, ಅದನ್ನ ಲೈನ್ ಅಂತೀವಿ. ಆದ್ರೆ ಸೆಗ್ಮೆಂಟ್ ಅಂತ ಯಾವಾಗ ಅಂತೀವಿ ಅಂದ್ರೆ, ಒಂದು ಮೆಜರ್ ಇರುತ್ತಲ್ವಾ, ಯಾವುದೇ ಮೆಜರ್ ಇರಲಿ ಅದನ್ನ ಸೆಗ್ಮೆಂಟ್ ಅಂತ ಕರಿತೀವಿ, ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಸೊ ಅದನ್ನೇ ಅವ್ರು ಹೇಳಿದ್ರು. ಎಂಡ್ ಪಾಯಿಂಟ್ಸ್ ನೋಡಿ, ಈ ತರ ಎಂಡ್ ಪಾಯಿಂಟ್ಸ್ ಇದ್ರೆ ಯಾವುದೇ ಲೈನಿಗೆ ಅದನ್ನ ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ ಅಂತ ಹೇಳಿದ್ರು. ಇನ್ನು ಇಫ್ ಎ ಲೈನ್ ಲೈಸ್ ಈವನ್ಲಿ ವಿತ್ ದ ಪಾಯಿಂಟ್ ಆನ್ ಇಟ್ ಸೆಲ್ಫ್ ದೆನ್ ಇಟ್ ಈಸ್ ಕಾಲ್ಡ್ ಸ್ಟ್ರೇಟ್ ಲೈನ್ ಅಂತ ಹೇಳಿದ್ರು. ನೋಡಿ, ಅಂದ್ರೆ ನೋಡಿ ಈ ತರ ಈವನ್ಲಿ ಕರೆಕ್ಟ್ ಸ್ಟ್ರೇಟ್ ಲೈನ್ ಪಾಯಿಂಟ್ಸ್ ಇಟ್ಕೊಂತ ಹೋಗಿವಂತ ಇಟ್ಕೊಳ್ಳಿ. ಓಕೆ, ಇದನ್ನ ಜಾಯಿನ್ ಮಾಡಿದಾಗ ಅದನ್ನೇ ಹೇಳಿದ್ರು ನೋಡಿ ಅವರು, ಇಫ್ ಎ ಲೈನ್ ಲೈಸ್ ಈವನ್ಲಿ ವಿತ್ ದ ಪಾಯಿಂಟ್ಸ್. ಓಕೆ, ಸ್ಟ್ರೇಟ್ ಆಗಿ ಪಾಯಿಂಟ್ಸ್ ಮೇಲೆ ಲೈನ್ ಹಾಕೊಂತ ಹೋದ್ರೆ ಅದೇ ಸ್ಟ್ರೇಟ್ ಲೈನ್ ಅಂತ ಹೇಳಿದ್ರು. ದೆನ್ ಇಟ್ ಈಸ್ ಕಾಲ್ಡ್ ಎ ಸ್ಟ್ರೇಟ್ ಲೈನ್ ಅಂತ ಹೇಳಿದ್ರು ಅಲ್ವಾ, ಕರೆಕ್ಟ್ ಇದೆ. ಈಗ ನೋಡಿ, ಎನಿ ಆಬ್ಜೆಕ್ಟ್ ವಿಚ್ ಹ್ಯಾಸ್ ಲೆಂತ್ ಅಂಡ್ ಬ್ರೆಡ್ತ್ ಓನ್ಲಿ ಈಸ್ ಕಾಲ್ಡ್ ಸರ್ಫೇಸ್ ಅಂತ. ಅಂದ್ರೆ ಯಾವುದೇ ಆಬ್ಜೆಕ್ಟ್ ಯಾವ್ದಾದ್ರು ಆಗಿರ್ಬೋದು. ನೋಡಿ, ಫಾರ್ ಎಕ್ಸಾಂಪಲ್ ಈ ರೀತಿ ಬುಕ್ ಇತ್ತು ಅಂತ ಇಟ್ಕೊಳ್ಳಿ, ಇದು ಒಂದು ಆಬ್ಜೆಕ್ಟ್ ವಿಚ್ ಹ್ಯಾಸ್ ಲೆಂತ್ ಅಂಡ್ ಬ್ರೆಡ್ತ್. ನೋಡಿ, ಇದು ಲೆಂತ್, ಇದು ಬ್ರೆಡ್ತ್, ಇಂಥದನ್ನ ಏನಂತ ಕರಿತೀವಿ ನಾವು, ಸರ್ಫೇಸ್ ಅಂತ ಕರಿತೀವಿ ಅಂತ ಹೇಳಿದ್ರು. ಹೌದಲ್ವಾ, ನೋಡಿ ಸರ್ಫೇಸ್ ಅಂತ ಕರಿತೀವಿ ಅಂತ. ಇನ್ನೊಂದೇನ್ ಹೇಳಿದ್ರು, ದ ಎಡ್ಜಸ್ ಆಫ್ ಸರ್ಫೇಸ್ ಆರ್ ಲೈನ್ಸ್. ನೋಡಿ, ಈ ಎಡ್ಜಸ್ ಆಫ್ ಸರ್ಫೇಸ್ ಲೈನ್ಸ್ ಆಗುತ್ತಲ್ವಾ, ಇಲ್ಲಿ ಒಂದು ಲೈನು, ಇಲ್ಲಿ ಒಂದು ಲೈನು, ಇಲ್ಲಿ ಒಂದು ಲೈನ್, ಎಲ್ಲ ಲೈನ್ಸ್ ಇದಾವಲ್ವಾ. ಸೊ ಅದನ್ನು ಅವರು ಹೇಳಿದ್ರು. ಇನ್ನು ಎ ಪ್ಲೇನ್ ಸರ್ಫೇಸ್ ಇಸ್ ಸರ್ಫೇಸ್ ವಿಚ್ ಲೈಸ್ ಈವನ್ಲಿ ವಿತ್ ದ ಸ್ಟ್ರೇಟ್ ಲೈನ್ಸ್ ಆನ್ ಇಟ್ ಸೆಲ್ಫ್. ನೋಡಿ, ಯಾವುದೇ ಪ್ಲೇನ್ ಸರ್ಫೇಸ್ ಅಂದ್ರೆ ಅಂತ ಸರ್ಫೇಸ್, ಯಾವ ಸರ್ಫೇಸ್ ಇದು, ವಿಚ್ ಲೈಸ್ ಈವನ್ಲಿ ವಿತ್ ದ ಸ್ಟ್ರೇಟ್ ಲೈನ್ಸ್ ಜೊತೆಗೇನೆ ಇರ್ತದೆ ಅಂತ ಹೇಳಿದ್ರು. ನೋಡ್ರಿ, ಯಾವುದೇ ಈ ಸ್ಟ್ರೇಟ್ ಲೈನ್ಸ್ ಇದಾವಲ್ವಾ ಅದ್ರ ಜೊತೆಗೆ ಇರುವಂತದ್ದೇ ಸರ್ಫೇಸ್ ಅಂತ ಹೇಳಿದ್ರು, ಪ್ಲೇನ್ ಸರ್ಫೇಸ್ ಅಂತ. ಹೌದಲ್ವಾ, ಈಗ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ಓಕೆ, ಇವು ಆಕ್ಸಿಯಮ್ಸ್ ಅಂಡ್ ಪಾಸ್ಟುಲೇಟ್ಸ್ ಅಂತ. ಓಕೆ, ಈಗ ಇವು ಎಲ್ಲ ಆಕ್ಸಿಯಮ್ಸ್ ಅಂದ್ರೆ ಏನು ಅಂದ್ರೆ, ನೋಡಿ ಏನೇನ್ ಹೇಳಿದ್ದಾರೆ ಅಂತಂದ್ರೆ, ನೋಡಿ ಫಸ್ಟ್ ಒನ್, ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್. ಅಂದ್ರೆ ಏನು ಅಂತಂದ್ರೆ ನೋಡಿ, ಇಫ್ ಸಪೋಸ್ ಎಕ್ಸಾಂಪಲ್ ಎ ಇಸ್ ಈಕ್ವಲ್ಸ್ ಟು ಎಕ್ಸ್ ಅಂತ ಇಟ್ಕೊಳ್ಳಿ. ಓಕೆ, ಬಿ ಇಸ್ ಈಕ್ವಲ್ಸ್ ಕೂಡ ಎಕ್ಸ್ ಅಂತ ಇಟ್ಕೊಳ್ಳಿ. ಈಗ ಎರಡನ್ನೂ ಸೇಮ್ ಆಯ್ತಲ್ವಾ, ಎ ಇಸ್ ಈಕ್ವಲ್ಸ್ ಟು ಬಿ ಕೂಡ ಆಯ್ತಲ್ವಾ. ಯಾಕಂದ್ರೆ ಎರಡು ಇದು ಇದು ಇದಕ್ಕೆ ಸೇಮ್ ಇದೆ, ಎ ಇಸ್ ಈಕ್ವಲ್ಸ್ ಟು ಎಕ್ಸ್ ಇದೆ, ಬಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಇದೆ. ಸೊ ಅವಾಗ ನಾವೇನ್ ಹೇಳ್ಬೋದು, ಎ ಇಸ್ ಈಕ್ವಲ್ಸ್ ಟು ಬಿ ಅಂತ ಹೇಳ್ಬೋದು ಅಲ್ವಾ. ಸೊ ಅದನ್ನು ಅವ್ರು ಆ ಕಾಲದಲ್ಲೇ ಹೇಳಿದ್ದಾರೆ. ಇಫ್ ಸೆಕೆಂಡ್ ಒನ್ ನೋಡಿ, ಇಫ್ ಈಕ್ವಲ್ಸ್ ಆರ್ ಆಡೆಡ್ ಟು ಈಕ್ವಲ್ಸ್ ದೆನ್ ಹೋಲ್ಸ್ ಆರ್ ಈಕ್ವಲ್. ಅಂದ್ರೆ ನೋಡಿ, ಯಾವುದೇ ನಂಬರ್ಗೆ ನೋಡಿ
ಇಲ್ಲಿ ಒಂದು ಈಕ್ವಲ್ ಇದೆ ನಂಬರ್. ಓಕೆ, ಇಲ್ಲಿ ಒಂದು 4 ಇದೆ, ಇಲ್ಲಿ ಒಂದು 4 ಇದೆ. ಇದಕ್ಕೆ ಯಾವ್ದೋ ನಂಬರ್ ಆಡ್ ಮಾಡಿದ್ವಪ್ಪ, 2 ಆಡ್ ಮಾಡಿದ್ವಿ, ಇದಕ್ಕೂ 2 ಆಡ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ನೋಡಿ, ಈಕ್ವಲ್ಸ್ ಆರ್ ಆಡೆಡ್ ಟು ಈಕ್ವಲ್ಸ್. ಇದಕ್ಕೂ 2 ಆಡ್ ಮಾಡಿದ್ವಿ, ಇದಕ್ಕೂ 2. ದ ಹೋಲ್ಸ್ ಆರ್ ಈಕ್ವಲ್ ಅಂದ್ರೆ ನಮ್ಗೆ ಸೇಮ್ ಬರುತ್ತಲ್ಲ, ಸೇಮ್ ಬರುತ್ತಲ್ಲ, ಅದನ್ನು ಅವರು ಹೇಳಿದ್ದಾರೆ. ಓಕೆ, ಇನ್ನು ಥರ್ಡ್ ಒನ್ ನೋಡಿ. ಇಫ್ ಈಕ್ವಲ್ಸ್ ಆರ್ ಸಬ್ಟ್ರಾಕ್ಟೆಡ್ ಫ್ರಮ್ ಈಕ್ವಲ್ಸ್ ದ ರಿಮೈಂಡರ್ಸ್ ಆರ್ ಈಕ್ವಲ್. ಸೇಮ್ ಅದೇ ರೀತಿ ಇಲ್ಲಿ ಆಡೆಡ್ ಹೇಳಿದಾರಲ್ವಾ, ಇಲ್ಲಿ ಸಬ್ಟ್ರಾಕ್ಟೆಡ್ ಹೇಳಿದ್ದಾರೆ. ಇಲ್ಲಿ ಈಕ್ವಲ್ಸ್ ಅಂದ್ರೆ ಒಂದು ನಂಬರ್ ತಗೊಳ್ಳೋಣ, ಈಗ ಅದರಲ್ಲಿ ಯಾವುದೇ ಸಬ್ಟ್ರಾಕ್ಟ್ ಮಾಡಿದ್ರೆ, ಈಗ ನೋಡಿ ಇದೇ ನಂಬರೇ -2 ಮಾಡಿದೀವಿ ಅಂತ ಇಟ್ಕೊಳ್ಳಿ. ಸೊ ರಿಮೈಂಡರ್ ಏನ್ ಬರುತ್ತೆ, ಇಲ್ಲಿನೂ 2 ಬರುತ್ತೆ, ಇಲ್ಲಿನೂ 2 ಬರುತ್ತೆ. ಅದನ್ನೇ ಹೇಳಿದ್ದಾರೆ, ದ ರಿಮೈಂಡರ್ಸ್ ಆರ್ ಈಕ್ವಲ್ ಅಂತ. ಓಕೆ, ಇನ್ನ ಫೋರ್ತ್ ಒನ್ ಏನ್ ಹೇಳಿದ್ದಾರೆ, ಥಿಂಗ್ಸ್ ವಿಚ್ ಕೋಇನ್ಸೈಡ್ ವಿತ್ ಒನ್ ಅನದರ್ ಆರ್ ಈಕ್ವಲ್ ಟು ಒನ್ ಅನದರ್. ಕೋಇನ್ಸೈಡ್ ಅಂತಂದ್ರೆ ಏನು ನೋಡಿ, ಯಾವುದೇ ಒಂದು ಲೈನ್ ಹಾಕಿದ್ವಿ, ಓಕೆ, ಅದ್ರ ಮೇಲೆ ಇನ್ನೊಂದು ಲೈನ್ ಹಾಕಿದ್ವಿ ಅಂತ ಇಟ್ಕೊಳ್ಳಿ, ಏನಾಗತ್ತೆ, ಓವರ್ಲ್ಯಾಪ್ ಆಗತ್ತಲ್ವಾ. ಸೊ ಅವಾಗ ಏನ್ ಹೇಳ್ಬೋದು, ಏನು ಕಾಣ್ತಾ ಇಲ್ಲ ನೋಡಿ, ಒಂದ್ರ ಮೇಲೆ ಒಂದು ಹಾಕಿರೋದು ಕಾಣ್ತಾನೆ ಇಲ್ಲ. ಸೊ ಅವಾಗ ಏನಾಗತ್ತೆ, ಈಕ್ವಲ್ ಅಂತ ಹೇಳ್ಬೋದು ಅಂತ ಹೇಳಿದ್ದಾರೆ. ನೋಡಿ, ಥಿಂಗ್ಸ್ ವಿಚ್ ಕೋಇನ್ಸೈಡ್ ವಿತ್ ಒನ್ ಅನದರ್, ನೋಡಿ ಒಂದ್ರ ಮೇಲೆ ಒಂದು ಕರೆಕ್ಟ್ ಕುತ್ಕೊಂಡಿದ್ದಾವೆ. ಸೊ ಆರ್ ಈಕ್ವಲ್ ಟು ಒನ್ ಅನದರ್ ಅಂದ್ರೆ ಅವಾಗ ಎರಡು ಸೇಮ್ ಇದಾವೆ, ಈಕ್ವಲ್ ಇದಾವೆ ಅಂತ ಹೇಳಿದ್ರು. ಓಕೆ, ಫಿಫ್ತ್ ಒನ್ ನೋಡಿ ಏನ್ ಹೇಳಿದ್ರು, ದ ಹೋಲ್ ಈಸ್ ಗ್ರೇಟರ್ ದ್ಯಾನ್ ದ ಪಾರ್ಟ್ ಅಂತ ಅಲ್ವಾ. ನೋಡಿ, ಇದು ಒಂದು ಲೈನ್, ಇದು ಹೋಲ್, ಒಂದು ಪಾರ್ಟ್ ಅನ್ಕೊಡ್ರಿ, ಹೋಲ್ ಅನ್ಕೊಡ್ರಿ, ಇದು ಹೋಲ್ ಲೈನ್. ಇದು ಈಸ್ ಗ್ರೇಟರ್ ದ್ಯಾನ್ ದ ಪಾರ್ಟ್ ಅಂದ್ರೆ ಇದ್ರಲ್ಲಿ ಒಂದು ಪಾರ್ಟ್, ಇವಾಗ ಇದು 5 ಸೆಂಟಿಮೀಟರ್ ಇತ್ತು ಅಂತಂದ್ರೆ ಇದು ನಾನು 2 ಸೆಂಟಿಮೀಟರ್ಸ್ ಅಂತ ತಗೊಂತೀನಿ, ಕಟ್ ಮಾಡ್ತೀನಿ. ಸೊ ಯಾವಾಗ್ಲೂ ಹೋಲ್ ಗ್ರೇಟರ್ ಇರುತ್ತಲ್ವಾ ಪಾರ್ಟ್ಗಿಂತ. ಅಂಡರ್ಸ್ಟ್ಯಾಂಡ್ ಆಯ್ತಾ, ಹೋಲು ಯಾವಾಗ್ಲೂ ಗ್ರೇಟರ್ ದ್ಯಾನ್ ಪಾರ್ಟ್ ಇದ್ರಲ್ಲಿ ಎಷ್ಟೇ ತೆಗೀರಿ, ಇಷ್ಟು ಕಟ್ ಮಾಡ್ರಿ, ಇಷ್ಟು ಕಟ್ ಮಾಡ್ರಿ, ಯಾವಾಗ್ಲೂ ಹೋಲ್ ದೊಡ್ಡದೇ ಇರತ್ತೆ. ಅದನ್ನೇ ಅವ್ರು ಹೇಳಿದ್ದಾರೆ, ಹೋಲ್ ಈಸ್ ಗ್ರೇಟರ್ ದ್ಯಾನ್ ದ ಪಾರ್ಟ್ ಅಂತ. ಓಕೆ, 6 ಒನ್ ನೋಡಿ ಏನ್ ಕೊಟ್ಟಿದ್ದಾರೆ, ಏನ್ ಹೇಳಿದ್ದಾರೆ, ಥಿಂಗ್ಸ್ ವಿಚ್ ಆರ್ ಡಬಲ್ ಆಫ್ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಅಂದ್ರೆ ನೋಡಿ, ಇಫ್ ಎ ಇಸ್ ಈಕ್ವಲ್ಸ್ ಟು ಡಬಲ್ ಅಂತ ಹೇಳಿದಾರಲ್ವಾ. ಸೊ ಯಾವ್ದು ವಸ್ತು ಆಗಿರ್ಬೋದು, ಆಬ್ಜೆಕ್ಟ್ ಆಗಿರ್ಬೋದು, ನಂಬರ್ ಆಗಿರ್ಬೋದು, ಎ ಇಸ್ ಈಕ್ವಲ್ಸ್ ಟು 2x ಇದೆ ಅಂತ ಇಟ್ಕೊಳ್ಳಿ, ಇನ್ನೊಂದು ಬಿ ಇಸ್ ಈಕ್ವಲ್ಸ್ ಟು 2x ಇದೆ ಅಂತ ಇಟ್ಕೊಳ್ಳಿ. ಅವಾಗ ನಾವೇನ್ ಹೇಳ್ಬೋದು, ಎ ಇಸ್ ಈಕ್ವಲ್ಸ್ ಟು ಬಿ ಅಂತ ಹೇಳ್ಬೋದಲ್ವಾ. ಅದನ್ನೇ ಅವ್ರು ಹೇಳಿದ್ರು, ಥಿಂಗ್ಸ್ ವಿಚ್ ಆರ್ ಡಬಲ್ ಆಫ್ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಅವಾಗ ಎ ಇಸ್ ಈಕ್ವಲ್ಸ್ ಟು ಬಿ ಆಗತ್ತೆ ಅಂತ. ಓಕೆ, ಈಗ 7th ಒನ್ ಏನ್ ಹೇಳಿದ್ದಾರೆ ನೋಡಿ, ಥಿಂಗ್ಸ್ ವಿಚ್ ಆರ್ ಹಾಫ್ಸ್ ಆಫ್ ದ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಅಂದ್ರೆ ಇಲ್ಲಿನೂ ಅದೇ ರೀತಿ ನೋಡಿ, ಎ ಇಸ್ ಈಕ್ವಲ್ಸ್ ಟು ಹಾಫ್ ಆಫ್ ಎಕ್ಸ್ ಇದೆ ಅಂತ ಇಟ್ಕೊಳ್ಳಿ, ಬಿ ಇಸ್ ಈಕ್ವಲ್ಸ್ ಟು ಸೇಮ್ ಹಾಫ್ ಆಫ್ ಎಕ್ಸ್ ಇದೆ ಅಂತ ಇಟ್ಕೊಳ್ಳಿ. ಸೊ ಅಂತ ಟೈಮಲ್ಲಿ ನಾವೇನ್ ಹೇಳ್ಬೋದು, ಎ ಇಸ್ ಈಕ್ವಲ್ಸ್ ಟು ಬಿ ಅಂತ ಹೇಳ್ಬೋದಲ್ವಾ, ಯಾಕಂದ್ರೆ ಇದನ್ನು ಹಾಫ್ ಎಕ್ಸ್ ಇದೆ, ಇದನ್ನು ಹಾಫ್ ಎಕ್ಸ್ ಇದೆ ಅಂದ್ಮೇಲೆ ಇವೆರಡು ಈಕ್ವಲ್ ಇದಾವಂತ ಅರ್ಥ ಅಲ್ವಾ. ಸೊ ಅದನ್ನು ಅವರು ಹೇಳಿದ್ದಾರೆ. ಓಕೆ, ಇವೆಲ್ಲ ಎಕ್ಸಾಮ್ಸ್ ಅಂತಾರೆ. ಈಗ ಪಾಸ್ಟುಲೇಟ್ಸ್ ಅಂದ್ರೆ ಏನು ಅಂತ ನೋಡೋಣ. ನೋಡಿ, ಪಾಸ್ಟುಲೇಟ್ಸ್ ಅಂದ್ರೆ ಏನು ಅಂತ ನೋಡೋಣ, ಏನೇನ್ ಹೇಳಿದ್ದಾರೆ ಅಂತ ನೋಡಿ. ಫಸ್ಟ್ ಒನ್ ಏನ್ ಹೇಳಿದ್ದಾರೆ, ಎ ಸ್ಟ್ರೇಟ್ ಲೈನ್ ಮೇ ಬಿ ಡ್ರಾನ್ ಫ್ರಮ್ ಎನಿ ಒನ್ ಪಾಯಿಂಟ್ ಟು ಎನಿ ಅದರ್ ಪಾಯಿಂಟ್. ಅಂದ್ರೆ ಅವ್ರೇನ್ ಹೇಳಿದ್ದಾರೆ ನೋಡಿ, ಎ ಸ್ಟ್ರೇಟ್ ಲೈನ್ ಮೇ ಬಿ ಡ್ರಾನ್ ಫ್ರಮ್ ಎನಿ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ನೋಡಿ, ಇಲ್ಲಿ ಒಂದು ಪಾಯಿಂಟ್ ಇದೆ, ಈ ಪಾಯಿಂಟ್ ಇಂದ ಸ್ಟ್ರೇಟ್ ಲೈನ್ ಹಿಂಗಾದ್ರೂ ಹಾಕ್ಬೋದು, ಹಿಂಗಾದ್ರೂ ಹಾಕ್ಬೋದು, ಹಿಂಗಾದ್ರೂ ಹಾಕ್ಬೋದು, ಹಿಂಗಾದ್ರೂ ಹಾಕ್ಬೋದು ಅಲ್ವಾ, ಹಿಂಗಾದ್ರೂ ಹಾಕ್ಬೋದು. ಅದನ್ನೇ ಅವ್ರು ಹೇಳಿದ್ದಾರೆ. ಓಕೆ, ಈಗ ಸೆಕೆಂಡ್ ಒನ್ ನೋಡಿ ಏನ್ ಹೇಳಿದ್ದಾರೆ, ಎ ಟರ್ಮಿನೇಟೆಡ್ ಲೈನ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇಂಡೆಫಿನೆಟ್ಲಿ. ಅಂದ್ರೆ ನೋಡಿ, ಎ ಟರ್ಮಿನೇಟೆಡ್ ಲೈನ್ ಅಂದ್ರೆ ಇದೊಂದು ನಾವು ಲೈನ್ ಹಾಕಿದೀವಿ, ಇದು ಲೈನ್ ಸೆಗ್ಮೆಂಟ್ ಅಂತ ಎ ಬಿ ಅಂತ ನೇಮ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಇದನ್ನ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇಂಡೆಫಿನೆಟ್ಲಿ ಅಂದ್ರೆ ಇದನ್ನ ನಾವು ಪ್ರೊಡ್ಯೂಸ್ ಮಾಡ್ಬೋದಲ್ವಾ, ಇಲ್ಲಿ ಈ ಸೈಡು, ಇಲ್ಲಿ ಈ ರೀತಿ ಎಷ್ಟು ಬೇಕಾದಷ್ಟು ಇಂಡೆಫಿನೆಟ್ಲಿ ಪ್ರೊಡ್ಯೂಸ್ ಮಾಡ್ಬೋದು ಅಲ್ವಾ. ಇದನ್ನೇ ಇದು ಫುಲ್ ಅಂದ್ರೆ ಲೈನ್ ಅಂತಾನೆ ಹೇಳ್ತೀವಿ, ಯಾವುದೇ ಲೈನ್ ಹಾಕಿ ಲೈನ್ ಅಂತ ಹೇಳ್ತೀವಿ. ಆದ್ರೆ ಒಂದು ಮೆಷರ್ ಇಟ್ಟು ನಾವು ಸ್ಟಾಪ್ ಮಾಡ್ತೀವಿ, ಅದು ಲೈನ್ ಸೆಗ್ಮೆಂಟ್ ಅಂತೀವಿ. ಸೊ ಅವ್ರೇನ್ ಹೇಳಿದ್ದಾರೆ, ಲೈನ್ ಸೆಗ್ಮೆಂಟ್ ನ ನಾವು ಪ್ರೊಡ್ಯೂಸ್ ಮಾಡ್ಬೋದಲ್ವಾ ಅಂತ. ಪ್ರೊಡ್ಯೂಸ್ ಮಾಡ್ಬೋದಲ್ವಾ, ಎರಡು ಸೈಡ್ ಪ್ರೊಡ್ಯೂಸ್ ಮಾಡ್ಬೋದು. ಈಗ ಥರ್ಡ್ ಒನ್ ನೋಡಿ ಏನ್ ಹೇಳಿದ್ದಾರೆ, ಎ ಸರ್ಕಲ್
ಕ್ಯಾನ್ ಬಿ ಡ್ರಾನ್ ವಿತ್ ಎನಿ ಸೆಂಟರ್ ಅಂಡ್ ಎನಿ ರೇಡಿಯಸ್. ನೋಡಿ, ಸರ್ಕಲ್ ಅಂದ್ರೆ ಯಾವುದೇ ಸೆಂಟರ್ ಇಲ್ಲಿ, ಓಕೆ, ಎನಿ ರೇಡಿಯಸ್, ಇಲ್ಲಿ ಸೆಂಟರ್ ಇದು, ಇಲ್ಲಿ ಇಟ್ಕೊಂಡು ರೇಡಿಯಸ್ ಇಷ್ಟು ಇಟ್ಕೊಂಡ್ವಿ, ಈ ರೀತಿ ಸರ್ಕಲ್ ಮಾಡಿದ್ವಿ. ಓಕೆ, ನಾನು ಫ್ರೀ ಹ್ಯಾಂಡ್ ಆಗಿ ಮಾಡ್ತಾ ಇದ್ವಿ, ನೀವು ಕಂಪಾಸ್ ಇಂದ ಮಾಡ್ತಿರೋದು ನಿಮ್ಗೆ ಗೊತ್ತಲ್ವಾ. ಸೊ ಯಾವುದೇ ಪಾಯಿಂಟ್ ಇಟ್ಕೊಂಡು ಎಷ್ಟೇ ರೇಡಿಯಸ್ ಇಟ್ಕೊಂಡು ನಾವು ಸರ್ಕಲ್ ಹಾಕ್ಬೋದು ಅಲ್ವಾ. ನೋಡಿ, ಇಷ್ಟು ಇಟ್ಕೊಂಡ್ವಿ ರೇಡಿಯಸ್, ಸೊ ಇಷ್ಟಾಗತ್ತೆ. ಇನ್ನೂ ದೊಡ್ಡದು ಇಟ್ಕೊಂಡ್ವಿ, ಇನ್ನೂ ದೊಡ್ಡದಾಗತ್ತೆ ಅಲ್ವಾ. ಸೊ ಅದನ್ನೇ ಅವ್ರು ಹೇಳಿದ್ದಾರೆ, ಸರ್ಕಲ್ ಕ್ಯಾನ್ ಬಿ ಡ್ರಾನ್ ವಿತ್ ಎನಿ ಸೆಂಟರ್ ಅಂಡ್ ಎನಿ ರೇಡಿಯಸ್. ಎನಿ ರೇಡಿಯಸ್ ಇಟ್ಕೊಂಡು ನಾವು ಎನಿ ಪಾಯಿಂಟ್ ಇಟ್ಕೊಂಡು ನಾವು ಸರ್ಕಲ್ ನ ಡ್ರಾ ಮಾಡ್ಬೋದು ಅಂತ ಹೇಳಿದ್ದಾರೆ. ಓಕೆ, ಈಗ ಫೋರ್ತ್ ಒನ್ ನೋಡಿ ಏನ್ ಹೇಳಿದ್ದಾರೆ. ಆಲ್ ರೈಟ್ ಆಂಗಲ್ಸ್ ಆರ್ ಈಕ್ವಲ್ ಟು ಒನ್ ಅನದರ್. ಆಲ್ ರೈಟ್ ಆಂಗಲ್ಸ್, ರೈಟ್ ಆಂಗಲ್ಸ್ ಅಂದ್ರೆ ಏನು ನೋಡಿ, ಪರ್ಪೆಂಡಿಕ್ಯುಲರ್ ಇರುತ್ತಲ್ಲ, ಈ ರೀತಿ ಇದ್ರೆ ನಾವು 90 ಡಿಗ್ರಿ ಆದ್ರೆ ಇಲ್ಲಿ ರೈಟ್ ಆಂಗಲ್ ಅಂತೀವಿ. ಆಲ್ ರೈಟ್ ಆಂಗಲ್ಸ್ ಅಂದ್ರೆ ಏನ್ ಮೇಡಮ್ ಅಂತಂದ್ರೆ ನೋಡಿ, ಒಂದು ಇಷ್ಟು ಚಿಕ್ಕದ್ ಲೈನ್ ಇರ್ಬೋದು, ಬೇಸ್ ಈ ಲೆಂತ್ ಇರ್ಬೋದು, ಲೆಂತ್ ಜಾಸ್ತಿ, ಒಂದು ಇದು ಚಿಕ್ಕದಿರ್ಬೋದು, ಇದು ದೊಡ್ಡ ಇರ್ಬೋದು, ಆದ್ರೆ ಆಂಗಲ್ ಫಾರ್ಮೇಶನ್ ಏನಿದೆಯಲ್ಲ, ಇದು ಎಲ್ಲಾ ರೈಟ್ ಆಂಗಲ್ಸ್ ಸೇಮ್ ಇರ್ತವೆ ಅಂತ ಹೇಳಿದ್ದಾರೆ ಅವರು. ನೋಡಿ, ಈ ಆರ್ಮ್ಸ್ ಏನಿದಾವಲ್ವಾ, ಇದು ಎಷ್ಟಾದ್ರೂ ಇರ್ಲಿ, ಆಂಗಲ್ ಮಾತ್ರ ರೈಟ್ ಆಂಗಲ್ ಆದ್ರೆ ಎಲ್ಲಾ ರೈಟ್ ಆಂಗಲ್ಸ್ ಸೇಮ್ ಇರ್ತವೆ. ದೊಡ್ಡದಿರ್ಲಿ ಚಿಕ್ಕದಿರ್ಲಿ, ಒಂದ್ ಲೈನ್ ದೊಡ್ಡದಿರ್ಲಿ ಒಂದ್ ಲೈನ್ ಚಿಕ್ಕದಿರ್ಲಿ, ಈಕ್ವಲ್ ಇರ್ಲಿ, ಆಂಗಲ್ ಮಾತ್ರ ಆಲ್ ರೈಟ್ ಆಂಗಲ್ಸ್ ಈಕ್ವಲ್ ಇರ್ತವೆ ಅಂತ ಹೇಳಿದ್ದಾರೆ. ಓಕೆ, ಈಗ ಫಿಫ್ತ್ ಒನ್ ಏನ್ ಹೇಳಿದ್ದಾರೆ ನೋಡಿ. ಫಿಫ್ತ್ ಒನ್ ಏನ್ ಹೇಳಿದ್ದಾರೆ, ಇಫ್ ಎ ಸ್ಟ್ರೇಟ್ ಲೈನ್ ಫಾಲೋಯಿಂಗ್ ಆನ್ ಟೂ ಸ್ಟ್ರೇಟ್ ಲೈನ್ಸ್ makes the interior angles on the same side of its taken together less than two right angles, then the two straight lines, if produced indefinitely, meet on that side on which the sum of angles is less than two right angles ಅಂತ ಹೇಳಿದ್ದಾರೆ. ಅಂದ್ರೆ ನೋಡಿ, ಇದು ಒಂದು ಸ್ಟ್ರೇಟ್ ಲೈನ್, ಇದು ಒಂದು ಸ್ಟ್ರೇಟ್ ಲೈನ್ ಅಲ್ವಾ. ಸೊ ಇಂಥ ಸ್ಟ್ರೇಟ್ ಲೈನ್ ಮಧ್ಯೆ ಒಂದು ಲೈನ್ ಬಂತಪ್ಪ, ಸ್ಟ್ರೇಟ್ ಲೈನ್, ಇಲ್ಲಿ ಫಾರ್ಮ್ ಆಗ್ತಾವಲ್ಲ ಆಂಗಲ್ಸ್ ನೋಡಿ, ಇದು ಎ ಅಂತ ಇಟ್ಕೊಳ್ಳೋಣ, ಇಲ್ಲಿ ಬಿ ಅಂತ ಇಟ್ಕೊಳ್ಳೋಣ. ಓಕೆ, ಈ ಆಂಗಲ್ಸ್ ಏನಿದಾವಲ್ವಾ, ಇದ್ರ ಸಮ್ ಎಷ್ಟಿರ್ತವಂತ ಹೇಳಿದ್ದಾರೆ ನೋಡಿ. ಎ ಪ್ಲಸ್ ಬಿ ಮಾಡಿದಾಗ ಎ ಪ್ಲಸ್ ಬಿ ಮಾಡಿದಾಗ ಅವ್ರು ಏನ್ ಹೇಳ್ತಾ ಇದ್ದಾರೆ, ಇವೆರಡು ಆಂಗಲ್ಸ್ ಸೇರಿದ್ರೆ ಲೆಸ್ ದ್ಯಾನ್ ಟೂ ರೈಟ್ ಆಂಗಲ್ಸ್. ಟೂ ರೈಟ್ ಆಂಗಲ್ಸ್ ಅಂದ್ರೆ ಎಷ್ಟಾಗ್ತವೆ, 90 ಪ್ಲಸ್ 90 ಅಲ್ವಾ. ಅವ್ರೇನ್ ಹೇಳ್ತಾ ಇದ್ದಾರೆ, ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಲೆಸ್ ದ್ಯಾನ್ 180 ಡಿಗ್ರಿ. 90 ಪ್ಲಸ್ 90 ಅಂದ್ರೆ 180, ಇವೆರಡು ಸೇರಿದ್ರೆ ಲೆಸ್ ದ್ಯಾನ್ 180 ಆಗುತ್ತೆ ಅಂತ. ಯಾಕೆ ಅಂತಂದ್ರೆ ನೋಡಿ, ಇವು ಯಾಕಂದ್ರೆ ಇದು ಮೀಟ್ ಆಗ್ತವೆ, ಹಿಂಗ್ ಮುಂದೆ ಹೋಗಿ ಹೋಗಿ ಹೋಗಿ, ಮುಂದೆ ಇದೆ ಹೋಗಿ 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 ಎಲ್ಲೋ ಒಂದ್ ಕಡೆ ಮೀಟ್ ಆಗ್ತವೆ. ಹಂಗ್ ಮೀಟ್ ಆಗ್ತವೆ ಅಂದ್ರೆ ಇವು ಲೆಸ್ ದ್ಯಾನ್ 180 ಇರ್ಲೇಬೇಕು ಅಂತ ಹೇಳ್ತಾರೆ. ಓಕೆ, ಯಾಕೆ ನೋಡಿ, ಈ ರೀತಿ ಇತ್ತು ಅಂತ ಇಟ್ಕೊಳ್ಳಿ, ಸ್ಟ್ರೈಟ್ ಲೈನ್, ಓಕೆ, ಪ್ಯಾರಲಲ್, ಓಕೆ, ಈ ಡಿಸ್ಟೆನ್ಸ್ ಏನಿದೆಯಲ್ಲ ಸೇಮ್ ಇರುತ್ತೆ ಥ್ರೂ ಔಟ್. ಸೊ ಇವು ಮೀಟು ಆಗಲ್ಲ, ಎರಡು ಯಾವತ್ತೂ ಮೀಟ್ ಆಗಲ್ಲ ಈ ರೀತಿ. ಸೊ ಇಂತಲ್ಲಿ ಈ ಸ್ಟ್ರೈಟ್ ಲೈನ್ ಬಂದ್ರೆ ಇಲ್ಲಿ ನಮ್ಗೆ 90 ಡಿಗ್ರಿ ಆಗುತ್ತೆ ಅಲ್ವಾ. ಆದ್ರೆ ಇಂತಲ್ಲಿ, ಆದ್ರೆ ಇಲ್ಲಿ ನೋಡಿ, ಈ ರೀತಿ ಲೈನ್ಸ್ ಇರುವಾಗ, ಒಂದು ಸ್ಟ್ರೈಟ್ ಲೈನ್ ಈ ರೀತಿ ಬಂದಾಗ ಇಲ್ಲಿ ಮೀಟ್ ಆಗ್ತವೆ, ಇಲ್ಲಿ 90 ಡಿಗ್ರಿಗಿಂತ ಕಡಿಮೆ ಇರುತ್ತೆ, ಇಲ್ಲಿ ಇಲ್ಲಿ ಎರಡೂ ಸೇರಿ 180ಕ್ಕಿಂತ ಕಡಿಮೆ ಇದೆ ಅಂತ ಹೇಳ್ತಾರೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಇದು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಎಕ್ಸರ್ಸೈಸ್ ಅಲ್ಲಿ ಇದ್ರ ಬೇಸ್ಡೆ ಬರ್ತವೆ. ಓಕೆ, ಇಷ್ಟು ಗೊತ್ತಿದ್ರೆ ನಮ್ಗೆ ಎಕ್ಸರ್ಸೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಈಗ ಎಕ್ಸರ್ಸೈಸ್ ಮಾಡೋಣ.